ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 35 ಅಥವಾ ಪ್ರಶ್ನೆ 35ನೇ ಪ್ರಶ್ನೆಗೆ ಚಾಯ್ಸ್ ಇದೆ. ಇದು 3 ಅಂಕಗಳ ಪ್ರಶ್ನೆಯಾಗಿದೆ. ಕೆಂಪು ಹೂ ಬಿಡುವ ಬಟಾಣಿ ಸಸ್ಯ ಕ್ಯಾಪಿಟಲ್ ಆರ್ ಆರ್ ಅಂದ್ರೆ ಇದು ಪ್ರಬಲ ಗುಣ ಆಯ್ತು. ಇದನ್ನ ಬಿಳಿ ಹೂ ಬಿಡುವ ಬಟಾಣಿ ಸಸ್ಯ ಸ್ಮಾಲ್ ಆರ್ ಆರ್ ದುರ್ಬಲ ಗುಣ ಆಯ್ತು. ಇದರೊಂದಿಗೆ ಸಂಕರಣಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ತೋರಿಸಿ. F2 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ವ್ಯಕ್ತರೂಪದ ಅನುಪಾತ ಮತ್ತು ಜೀನ್ ನಮೂನೆ ಅನುಪಾತವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಕೆಂಪು ಹೂ ಬಿಡುವ ಬಟಾಣಿ ಸಸ್ಯವನ್ನ ಬಿಳಿ ಹೂ ಬಿಡುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ. ಇಲ್ಲಿ ನೋಡಿ, ಇದು ಪ್ರಬಲ, ಇದು ದುರ್ಬಲ. ಯಾವ ತರ ಅಂದ್ರೆ, ಈಗ ಪ್ರಬಲ ಯಾರು ಸ್ಟ್ರಾಂಗ್ ಇದ್ದವ್ರಿದ್ರೆ ಪರ್ಸನ್, ಅವರು ವೀಕ್ ಇದ್ದವ್ರನ್ನ ಓವರ್ಕಮ್ ಮಾಡ್ಬಿಡ್ತಾರಲ್ವಾ, ಅದೇ ತರ ಇಲ್ಲಿ ಕೆಂಪು ಹೂ ಬಿಡುವ ಬಟಾಣಿ ಸಸ್ಯ ಇದು ಸ್ಟ್ರಾಂಗ್ ಇದೆ, ಬಿಳಿ ಹೂ ಬಿಡುವಂತದ್ದು ವೀಕ್ ಇದೆ. ಹಾಗಾಗಿ ಮೊದಲನೇ F1 ಜನರೇಷನ್ ಅಲ್ಲಿ ಏನಾಗುತ್ತೆ ಅದನ್ನ ನೋಡೋಣ. ಅವರು F2 ಕೇಳಿದ್ದಾರೆ, ನಾವು F1 ನೋಡೋಣ. ಯಾವುದೇ ಗುಣಕ್ಕೆ ಸಂಬಂಧಪಟ್ಟಂತೆ 2 ಕಾಪಿ ಇರುತ್ತೆ. ಈಗ ಇದರಲ್ಲಿ ಲಿಂಗಾಣುವಿನಲ್ಲಿ ಒಂದೇ ಬಂದಿದೆ, ಇದರಿಂದ ಕ್ಯಾಪಿಟಲ್ ಆರೇ ಬರ್ಬೇಕು, ಇದರಿಂದ ಸ್ಮಾಲ್ ಆರೇ ಬರ್ಬೇಕು. ಈಗ ಇವೆರಡು ಸೇರಿ ಪರಾಗಸ್ಪರ್ಶದ ಸಮಯದಲ್ಲಿ ಇವೆರಡು ಸೇರಿ ಏನಾಗ್ತಾ ಇದೆ, ಕ್ಯಾಪಿಟಲ್ ಆರ್ ಮತ್ತೆ ಸ್ಮಾಲ್ ಆರ್ ಸಿಗ್ತಾ ಇದೆ. ಅಂದ್ರೆ ಇಲ್ಲಿ ಹೂವಿನ ಬಣ್ಣಕ್ಕೆ ಸಂಬಂಧಿಸಿದಂತೆ ಈ ಬೀಜದಲ್ಲಿ F1 ಜನರೇಷನ್ ನ ಬೀಜದಲ್ಲಿ ಕ್ಯಾಪಿಟಲ್ ಆರ್ ಮತ್ತೆ ಸ್ಮಾಲ್ ಆರ್ ಅಂದ್ರೆ ಕೆಂಪು ಹೂ ಮತ್ತೆ ಬಿಳಿ ಹೂ ಇವೆರಡಕ್ಕೆ ಸಂಬಂಧಿಸಿದಂತೆಯೂ ಕೂಡ ಜೀನ್ ಇದೆ, ವಂಶವಾಹಿ ಇದೆ. ಹಾಗಿದ್ರೆ F2 ಜನರೇಷನ್ ನಲ್ಲಿ ಆ ಲಿಂಗಾಣುವಿನಲ್ಲಿ ಯಾವುದು ಜೀನ್ ಹೋಗುತ್ತೆ ಅನ್ನೋದ್ರ ಮೇಲೆ F2 ಜನರೇಷನ್ ನಲ್ಲಿ ಸಸ್ಯಗಳು ಯಾವ ರೀತಿಯಾಗಿ ಹುಟ್ಟುತ್ತವೆ ಅನ್ನೋದು ಸಿಗುತ್ತೆ. ಇಲ್ಲಿ ನೋಡಿ, ಲಿಂಗಾಣುಗಳು ಕೆಂಪು ಹೂ ಬಿಡುವ ಇರಬಹುದು ಅಥವಾ ಈ ವಂಶವಾಹಿಯನ್ನ ಬೇಕಾದ್ರೂ ಬಿಳಿ ಹೂ ಬಿಡುವ ಬಿಳಿ ಬಣ್ಣದ ಹೂವಿನ ವಂಶವಾಹಿಯನ್ನ ಕೂಡ ಹೊಂದಿರಬಹುದು. ಇಲ್ಲಿ ಬರ್ದಿದ್ದನ್ನೇ ಇಲ್ಲಿ ಬರೀರಿ, ಯಾಕಂದ್ರೆ ಸ್ವಕೀಯ ಪರಾಗಸ್ಪರ್ಶ ನಡೆಯುತ್ತೆ. ಈಗ ಆರ್ ಮತ್ತೆ ಆರ್, ಇಲ್ಲಿ ಆರ್ ಮತ್ತೆ ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್ ಸ್ಮಾಲ್ ಆರ್. ವ್ಯಕ್ತರೂಪ ಅನುಪಾತ 3:1 ಅಂತ ಹೇಳ್ತೀವಿ. ಇವು 3 ಎತ್ತರದ ಕೆಂಪು ಹೂ ಬಿಡುವ ಸಸ್ಯಗಳಾಗಿ ಹುಟ್ಟುತ್ತವೆ. ಇದು ಬಿಳಿ ಹೂ ಬಿಡುವ ಸಸ್ಯವಾಗಿ, ಹಾಗಾಗಿ 3:1. ಥ್ಯಾಂಕ್ ಯು. ಅದೇ ರೀತಿ ಇಲ್ಲಿ ಜೀನ್ ನಮೂನೆ ಅನುಪಾತವನ್ನು ಕೇಳಿದರೆ, ಜೀನ್ ನಮೂನೆ ಅನುಪಾತ 1:2:1 ಅಂತ ಹೇಳ್ತೀವಿ. ಅಂದ್ರೆ ಆರ್ ನೋಡಿ, ಜೀನ್ ನಮೂನೆ ಇಲ್ಲಿ ಆರ್ ಅನ್ನುವಂಥದ್ದು ಒಂದೇ ಇದೆ, ಹಾಗಾಗಿ 1. ಇಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅನ್ನುವಂಥದ್ದು, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಜೀನ್ ನಮೂನೆ 2 ಇದೆ, ಹಾಗಾಗಿ ಇದು 2. ಸ್ಮಾಲ್ ಆರ್ ಅನ್ನುವಂಥದ್ದು ಒಂದೇ ಇದೆ, ಹಾಗಾಗಿ 1. ಜೀನ್ ನಮೂನೆ ಅನುಪಾತ 1:2:1. ಥ್ಯಾಂಕ್ ಯು.